ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನೀವು ಕೂಡ ಮೈ ತುಂಬಾ ಒಡವೆ ಆಗ್ತಾ ಇದ್ದೀರಾ. ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ. ಮನೆಯಲ್ಲಿ ಎಲ್ಲರೂ ಹತ್ರನು ಚೆನ್ನಾಗಿದ್ದಂತವ್ರು ದಿಢೀರ್ ಅಂತ ನಾಪತ್ತೆ ಆಗ್ತಾರೆ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ಒಂದು ಸಣ್ಣ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಊಟದ್ದು ತಟ್ಟೆ ಎಲ್ಲ ಹಾಲಲ್ಲೇ ಇದೆ. ಮನೇಲಿ ಯಾರು ಇರ್ಲಿಲ್ಲ. ಅವತ್ತು ಸಿಕ್ಕಾಪಟ್ಟೆ ಮಳೆ. ಆಮೇಲೆ ಏನಂದ್ರೆ ಬೆಳಗ್ಗೆ ಬಂದು ನೋಡಿದ್ದಾರೆ, ನಮ್ ಚಿಕ್ಕಮ್ಮ ಇಲ್ಲ. ಊಟ ತಟ್ಟೆ ಗಿಟ್ಟೆ ಎಲ್ಲ ಹಂಗೆ ಇತ್ತು, ಎಲ್ಲ ಹಂಗೆ ಇದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನೀವು ಕೂಡ ಮೈ ತುಂಬಾ ಒಡವೆ ಆಗ್ತಾ ಇದ್ದೀರಾ. ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ. ನಿಮಗೂ ಕೂಡ ಒಂದು ಈ ತರದೊಂದು ಪರಿಸ್ಥಿತಿ ಬರ್ಬೋದು. ದಯವಿಟ್ಟು ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟಲಕ್ಷ್ಮಮ್ಮ ಅಂತ. 52 ವರ್ಷ ವಯಸ್ಸು. ಬರೋಬ್ಬರಿ 15 ದಿನಗಳಾಗಿದೆ ಮನೆಯಿಂದ ಕಾಣೆಯಾಗಿ. ಎಲ್ಲೋಗಿದ್ದಾರೆ, ಏನಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಹತ್ರನು ಚೆನ್ನಾಗಿದ್ದಂತವ್ರು ದಿಢೀರ್ ಅಂತ ನಾಪತ್ತೆ ಆಗ್ತಾರೆ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ಒಂದು ಸಣ್ಣ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ಮೈ ತುಂಬಾ ಒಡವೆ ಇತ್ತು. ಹಾಗಾಗಿ ಇವ್ರು ಎಲ್ಲೋಗಿದ್ದಾರೆ ಅಥವಾ ಯಾರಾದ್ರೂ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಅನುಮಾನದಲ್ಲಿ ಇದ್ದಾರೆ. ಸೊ ಕುಟುಂಬಸ್ಥರು ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಬಹಳ ಬೇಜಾರಾಗುತ್ತೆ, ಬಹಳ ನೋವಾಗುತ್ತೆ. ಒಬ್ರು ತಾಯಿನ ಕಳ್ಕೊಂಡು ಇಡೀ ಕುಟುಂಬ 15 ದಿನಗಳಿಂದ ಹುಡುಕಾಟವನ್ನ ನಡೆಸ್ತಾ ಇದೆ. ಎಷ್ಟೋ ವಿಡಿಯೋಗಳನ್ನ, ಬೇಡದಿರೋ ವಿಡಿಯೋಗಳನ್ನ ಲಕ್ಷಗಟ್ಟಲೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡಿಸ್ತೀರಾ. ಅದ್ರ ಬದಲು ಇಂಥ ಒಂದು ವಿಡಿಯೋವನ್ನ ಪ್ರತಿಯೊಬ್ರು ಕೂಡ ನಿಮ್ಮ ಸ್ಟೇಟಸ್ಗೆ, ವಾಟ್ಸ್ಆಪ್ಗೆ ಅಥವಾ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರಿಂದ ಒಂದು ಮನೆಯ ಜ್ಯೋತಿನ ಹಚ್ಚಿದ್ದು ಪುಣ್ಯ ನಿಮಗೆ ಸಿಗುತ್ತೆ. ಕರ್ನಾಟಕದ ಎಲ್ಲ ನನ್ನ ಕನ್ನಡಿಗರಿಗೆ, ನನ್ನ ಹೃದಯ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಬಹಳ ಬೇಜಾರಾಗೋದು ಏನಪ್ಪಾ ಅಂದ್ರೆ, ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಜೀವನ ಮಾಡೋದು. ಇವರು ಮೈ ತುಂಬಾ ಒಡವೆ ಹಾಕೊಂಡಿದ್ರು ಅಂತ ಅಣ್ಣವ್ರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಬಹಳ ಆತಂಕದಲ್ಲಿ ಇವರು ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ರು ಕೂಡ ಈ ತಾಯಿ ಎಲ್ಲೇ ಕಾಣಿಸಿದ್ರು ಕೂಡ ನಮಗೆ ವಾಟ್ಸ್ಆಪ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಕಾಂಟ್ಯಾಕ್ಟ್ ಮಾಡಬಹುದು. ದಯವಿಟ್ಟು ನೀವೆಲ್ಲರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅಣ್ಣ, ಇವ್ರು ಏನಾಗ್ಬೇಕು ನಿಮ್ಗೆ? ಚಿಕ್ಕಮ್ಮ ಆಗ್ಬೇಕು. ಎಷ್ಟು ದಿನ ಆಯ್ತು ಮಿಸ್ ಆಗಿ? ಸರ್ ಇವತ್ತಿಗೆ 14 ಡೇಸ್ ಆಯ್ತು. ಸೊ ಇವ್ರು ಮನೇಲಿ ಏನಾದ್ರು ಜಗಳ ಆಡ್ಕೊಂಡಿದ್ರ? ಸರ್ ಜಗಳ ಆತರ ಏನಿಲ್ಲ. ಏನಪ್ಪಾ ಅಂದ್ರೆ, ಸೋಮವಾರ ನೈಟ್ ಇದಾರೆ, ಅಲ್ಲೇ ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಸೊ ಆಮೇಲೆ ಮಳೆ ಬಂತು ಅಂದ್ಬಿಟ್ಟು ಮನೆ ಒಳಗೆ ಹೋಗಿದ್ದಾರೆ. ಮಳೆ ಹೋಯ್ತಾದ್ಮೇಲೆ ಊಟ ಎಲ್ಲ ಮಾಡಿದ್ದಾರೆ. ತಟ್ಟೆನೂ ಹಾಲಲ್ಲೇ ಇದೆ. ಅದಾದ್ಮೇಲೆ ಈಚೆಗೆ ತಟ್ಟೆನೂ ಕೈ ತೊಳೆದಿಲ್ಲ. ಅಂದ್ರೆ ಊಟದ್ದು ತಟ್ಟೆ ಎಲ್ಲ ಹಾಲಲ್ಲೇ ಇದೆ. ಮನೇಲಿ ಯಾರು ಇರ್ಲಿಲ್ಲ. ತಾತನು ನಮ್ಮ ಅವ್ರ ಮನೇಲಿ ಇದ್ರು. ಆಮೇಲೆ ಅದರಿಂದ ಕಾರಣ ಕರೆಂಟ್ ಹೋಗಿದೆ. ಅವತ್ತು ಸಿಕ್ಕಾಪಟ್ಟೆ ಮಳೆ. ಆಮೇಲೆ ಏನಂದ್ರೆ ಬೆಳಗ್ಗೆ ಬಂದು ನೋಡಿದ್ದಾರೆ, ನಮ್ ಚಿಕ್ಕಮ್ಮ ಇಲ್ಲ. ಊಟ ತಟ್ಟೆ ಗಿಟ್ಟೆ ಎಲ್ಲ ಹಂಗೆ ಇತ್ತು, ಎಲ್ಲ ಹಂಗೆ ಇದೆ. ಚಿಲ್ಕ ಹಾಕಿದ್ರು, ಲಾಕು ಮಾಡಿದ್ದಾರೆ. ಲಾಕ್ ಮಾಡ್ಬಿಟ್ಟು ಕೀನು ಆಮೇಲೆ ಫೋನ್ ಈಚೆ ಸೋಫಾ ಮೇಲೆ ಇಟ್ಬಿಟ್ಟು ಹೋಗಿದೆ. ಸ್ನೇಹಿತರೆ, ಇವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ರಾತ್ರಿ ಮನೇಲಿ ಯಾರು ಇರ್ಲಿಲ್ಲ ಅಂತೆ. ಸೊ ಮೈ ತುಂಬಾ ಒಡವೆನ ಹಾಕೊಂಡಿದ್ರು. ಮನೆಗೆ ಯಾರು ಬಂದ್ರು, ಯಾರು ಹೋದ್ರು ಏನೂ ಗೊತ್ತಿಲ್ಲ. ಊಟ ಮಾಡೋದಕ್ಕೆ ಅಂತ ತಟ್ಟೆ ಇಟ್ಕೊಂಡವ್ರು ಊಟ ಕೂಡ ಮಾಡಿಲ್ಲ. ಮೊಬೈಲ್ ಕೂಡ ಅಲ್ಲೇ ಇಟ್ಟು ಡೋರ್ನ ಲಾಕ್ ಮಾಡಿ ಆಚೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಬಹಳ ಬೇಜಾರಲ್ಲಿದ್ದಾರೆ ಇಡೀ ಕುಟುಂಬ. ರೋಡ್ ಅಲಿತಾ ಇದಾರೆ, ಬಸ್ ಸ್ಟಾಪ್ ಗಳಲ್ಲಿ ಹುಡುಕ್ತಾ ಇದಾರೆ. ಕೊನೆಯದಾಗಿ ನಿಮ್ಮನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ನೀವೆಲ್ಲರೂ ಕೈ ಹಿಡಿತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಖಂಡಿತ ಹುಡುಕೊಡ್ತೀವಿ ಅಂತ ಒಂದು ಭರವಸೆ ಕೊಡ್ತಾ ಇದೀವಿ. ಸೊ ಕನ್ನಡಿಗರಿಗೆ ಏನ್ ಕೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲೇ ಇದ್ರು ಎಲ್ಲ ವಿಡಿಯೋನ ಶೇರ್ ಮಾಡಿ ಕೇಳ್ಕೊಳ್ಳೋದೇನಂದ್ರೆ, ನಮ್ ಚಿಕ್ಕಮ್ಮನ ಎಲ್ಲೇ ಇದ್ರು ನೋಡಿ ಗುರ್ತಿ ಹಿಡಿದ್ರಿ. ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ಒಂದು ಇನ್ಫಾರ್ಮ್ ಮಾಡಿ. ಎಲ್ಲೇ ಇದ್ರು ಎಲ್ಲ ಕಡೆಯಿಂದ ನೋಡ್ಬಿಟ್ಟು ನಮ್ಗೆ ಒಂದು ಹೆಲ್ಪ್ ಮಾಡಿ. ನಮ್ಮ ಅಕ್ಕ ತಂಗಿರ ಅನ್ಕೊಳ್ಳಿ, ನಮಗೂ ಸಿಕ್ಕಾಪಟ್ಟೆ ಹುಡುಕಿ ಸಾಕಾಗ್ಬಿಟ್ಟಿದೆ. ಎಲ್ಲ ಕಡೆಯಿಂದ ಸಿಗ್ತಾ ಇಲ್ಲ, ಎಲ್ಲೂ ನೋಡ್ತಾ ಇದೀನಿ. ಎಲ್ಲ ಬಸ್ ಸ್ಟಾಪು, ಟ್ರೈನ್ ಬಸ್ ಸ್ಟಾಪು, ಆಮೇಲೆ ಎಲ್ಲೆಲ್ಲ ಹುಡುಕಾಡಿದೀವಿ, ಎಲ್ಲೂ ಸಿಕ್ಕಿಲ್ಲ. ನೋಡಿ ಸ್ವಲ್ಪ ಸಹಕರಿಸಿ. ನಿಮ್ಮ ಅಕ್ಕ ತಂಗಿ ಅಂದ್ಬಿಟ್ಟು ನಮ್ಮ ಕೇಳ್ಕೊಳ್ಳಿ. ಅದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿದ್ರಲ್ಲ, ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡ್ತೀರಾ ಅಂತ ಭಾವಿಸಿದೀನಿ. ನೀವೆಲ್ಲರೂ ಇದೀರಾ ಅನ್ನೋ ನಂಬಿಕೆ ಮೇಲೆ ಇವ್ರನ್ನ ಮತ್ತೆ ಹುಡುಕಿ ಅವ್ರ ಮನೆಗೆ ಕಳಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅನ್ಕೊಂಡಿದೀನಿ. ದಯಮಾಡಿ ಪ್ರತಿಯೊಬ್ರು ತಪ್ಪದೆ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಫೋಟೋದಲ್ಲಿರೋದು ನಮ್ಮ ತಾಯಿ ವೆಂಕಟಲಕ್ಷ್ಮಮ್ಮ ಅಂತ. ಇವರು ತಾಳಗುಪ್ಪೆ ಗ್ರಾಮದಿಂದ ನಿಯರ್ ವಂಡರ್ಲಾ ಗೇಟು. ಸೋಮವಾರ 13ನೇ ತಾರೀಕು ಮೇ ಸೋಮವಾರ ರಾತ್ರಿಯಿಂದ ಕಾಣೆಯಾಗಿರುತ್ತಾರೆ.
ನಾವು ಎಲ್ಲ ಕಡೆ ಹುಡುಕೋದಕ್ಕೆ ತುಂಬ ಪ್ರಯತ್ನ ಪಟ್ವಿ, ಆದರೆ ನಮ್ಮ ಕಣ್ಣಿಗೆ ಎಲ್ಲೂ ಕಾಣಿಸಿರೋದಿಲ್ಲ. ದಯವಿಟ್ಟು ಎಲ್ಲರೂ ನಮಗೆ ಸಹಾಯ ಮಾಡಿ. ನಿಮ್ಮ ಅಕ್ಕ ತಂಗಿದಿರು ಅಂದ್ಕೊಂಡು ನಮ್ಮ ತಾಯಿ ಹುಡ್ಕೋಕ್ಕೆ ದಯವಿಟ್ಟು ಒಂದು ಕೈ ಜೋಡಿಸಿ ಸಹಾಯ ಮಾಡಿ. ಆದಷ್ಟು ಶೇರ್ ಮಾಡಿ. ನಮಗೆ ಎಲ್ಲೇ ಇದ್ರೂ ಮಾಹಿತಿ ತಿಳಿಸಿ. ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ತುಂಬ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಹುಡುಕಿ ಕೊಟ್ಟವರಿಗೆ ದಯವಿಟ್ಟು ಸಹಾಯ ಮಾಡಿ.